ಮಾಡಿ. ನೀನು ಮೊದಲು ನಿಮ್ದು ಊಟ ಆಗಲಿ, ಆಮ್ಯಾಗ ನಾನು ಮಾಡ್ತೀನಿ. ಹೌದಾ? ಯಾಕೆ ಹಂಗೆ? ಯಾಕಂದ್ರೆ ನೀವು ನಂದು ಯಾವ್ರಲ್ವೇ, ಅದಕ್ಕೆ. ಮತ್ತೆ ನೀನು? ನಾನು ನಿಮ್ಮ ದಾಸಿ. ಹೇ, ನೀನು ಸುಳ್ಳು ಹೇಳ್ತಾ ಇದೀಯ. ನೀನು ರಾಣಿ. ನೀವು ರಾಜ ಅಂದಮೇಲೆ ನಾನು ರಾಣಿ ಅಲ್ವೇ? ತಗೊಳ್ಳಿ, ಊಟ ಮಾಡಿ. ಚಿಕ್ಕಪ್ಪ, ನೀನ್ ಲಕ್ಕಿ. ಯಾಕೆ ಅಂದ್ರೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನನಗೆ ತಿನ್ನಿಸ್ತಿದ್ರು. ಆದ್ರೆ ಈಗ ನೀನು ಇಷ್ಟು ದೊಡ್ಡವನಾದ್ರೆ ನೀನು ತಿನ್ಸ್ಕೋತೀಯ ಅಂದ್ರೆ ನೀನು ತುಂಬಾ ಲಕ್ಕಿ. ಏ, ನಾನು ಲಕ್ಕಿ, ನಾನು ಲಕ್ಕಿ, ನಾನು ಲಕ್ಕಿ. ನಾನೇನೋ ಹೇಳ? ಹೇಳಿ. ನಾನು ನಿನಗೆ ತಿನ್ನಿಸ್ಲಾ? ಅಯ್ಯೋ, ನಂಗೆ ತುಂಬಾ ನಾಚಿಕೆ ಆಗ್ತಿದೆ. ಇಲ್ಲ, ಏನೋ ಕೇಳಲ್ಲ. ಕೋಳಿ ತತ್ತೀನಿ, ಬಾಡೆಸ್ರು ಮಾಡು ಅಂತ ಮಾತ್ರ ಕೇಳಬೇಡಿ. ಶ್ರಾವಣ ನಡೀತೈತೆ, ಮಾಂಸ ಮುಟ್ಟಂಗಿಲ್ಲ. ಅಯ್ಯಯ್ಯ, ಯಾವಾಗ್ಲೂ ಬಾಡಿಂದ ಜ್ಞಾನ ಇವಳಿಗೆ. ಅದೆಲ್ಲ ಕಣೆ, ಬೇರೆನೇ ಇದು. ಬೇರೆನಾ? ಏನ್ರಿ? ನಿನಗೆ ಏನು ಆಸೆನೆ? ಹುಷಾರಾಗಿದ್ದೀರೇನ್ರಿ? ಏನ್ರಿ ಆಗೈತೆ ನಿಮ್ಗೆ? ತೆಗೆದು ಬಿಟ್ಟ ಅಂದ್ರೆ ಯಾಕೆ ಹಿಂಗೆ ಆಡ್ತಿದ್ಯಾ? ಹೋಗಿ ಕೂತ್ಕೋ. ಅಲ್ಲ, ಹಿಂಗ್ ಇಚ್ಕಿದಂಗೆ ಏನ್ ಬೇಕು, ಏನ್ ಆಸೆ ಅಂತ ಕೇಳಿದ್ರೆ ನಂಗೂ ತಲೆ ಕೆಟ್ಟ ಹೋಗಿಲ್ವಾ? ಯಾವತ್ತೂ ಇಲ್ದವರು ಇವತ್ತೇ ನಿಂಗೆ ಅಂತವ. ಹಂಗಲ್ಲ ಕಣೆ, ಹೆಂಡತಿ ಆಸೆನ ಗಂಡನ ಆಗಿ ನಾನು ಕೇಳೋದು ನನ್ನ ಕರ್ತವ್ಯ ಅಲ್ವಾ? ಇರೋದು ಒಂದೇ ಆಸೆ, ಪಿಂಕಿನೇ ನಮ್ಮನೆ ಸೊಸೆ. ಅಯ್ಯೋ, ಏನಿಲ್ಲ ಬಿಡ್ರಿ, ಆಸೆ ಪಡೋ ವಯಸ್ಸಲ್ಲಿ ಅಲ್ಲೇ ದಾಟ್ಕೊಂಡು ಮುಂದ್ಕೋಯೈತೆ. ರಶ್ಮಿಗೊಂದು ಮಗು ಆದ್ರೆ ಲೀಲಾ ಆಗ್ಲಾದ್ರೂ ನನ್ನ ಸೊಸೆನ ಒಪ್ಕೋತಾಳೆ ಅನ್ಸತ್ತೆ. ಕೇಳೇ ಬಿಡ್ತೀನಿ. ಲೀಲಾ, ವಯಸ್ಸಾಗ್ತಾ ಇದೆ ಅಂತ ಬೇರೆ ಹೇಳ್ತಾ ಇದೀಯಾ. ಮಕ್ಕಳನ್ನ ನೋಡಾಯ್ತು, ಮಗನ ಮದುವೆನೂ ನೋಡಾಯ್ತು, ಮೊಮ್ಮಗನ್ ನೋಡಬೇಕು ಅಂತ ಆಸೆ ಇಲ್ವೇನೆ? ಮೊಮ್ಮಗನ ಜೊತೆಗೆ ಆಡ್ಕೊಂಡು ಆನೆ ಮರಿ, ಕೂಸು ಮರಿ, ಅಂಬಾರಿ ಆಡ್ಕೊಂಡಿದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಓಹೋ ಹೋ ಹೋ, ಮಿಲ್ಟ್ರಿ ಮಾದಪ್ಪ ತೋರಿಸ್ತಲ್ಲ ನೀನು ವರ್ಷೆಯ. ಹಿಂಗ್ ಬತ್ತಾವ್ರ, ನಂಗೆ ಗೊತ್ತೇ ಆಗ್ಲಿಲ್ಲ ನೋಡು. ಮಗಿನಾಸೆನಾ? ಆಯ್ತೆ ಆಯ್ತೆ. ವಾ ಇಲ್ಲ, ನಿನಗೂ ಮೊಮ್ಮಗು ಬೇಕು ಅಂತ ನೀನು ಹೇಳಿದ್ಯಲ್ಲ, ಅದು ಕೇಳಿ ನನಗೆ ತುಂಬ ಖುಷಿ ಆಯಿತು ಕಣೆ. ನಾವು ಸುಮ್ಮನೆ ಇದ್ರಾಗಲ್ಲ, ಸೀನಂಗೂ ರಶ್ಮಿಗೂ ಒತ್ತಾಯ ಮಾಡಲೇಬೇಕು. ಒತ್ತಾಯ? ಆಯ್ತಾಯ್ತು, ಈಗ ನಿದ್ದೆ ಬರ್ತೈತೆ, ಒಳಗಡೆಗೆ ಹೋಯ್ತೀನಿ. ಲೀಲಾ ಒಪ್ಕೊಂಡಿದ್ದಾಳೆ ಅಂದಮೇಲೆ ಈಗ ನನ್ನ ಕೆಲಸನ ನಾನು ಈಗ ಶುರು ಮಾಡಬೇಕು. ಏನಾ ರಶ್ಮಿ? ಎಸ್ ನೋಡಿ, ನಾನು ಲೀಲಾ ಇಬ್ರು ಕೂತು ಒಂದು ತೀರ್ಮಾನ ತಗೊಂಡು
ಮಾವ ಏನಾಯ್ತು? ಬಾರು, ನಾನು ಈಗಲೇ ಮಾಸ್ತಿ ಕೊಬ್ಳಿಗೆ ಹೋಗ್ಬೇಕು. ಈಗಲೇ ಮಾಸ್ತಿ ಕೊಬ್ಳಿಗೆ ಹೋಗ್ಬೇಕು. ರಾಣಿ ನೋಡ್ಬೇಕು, ರಾಣಿ ನೋಡ್ಬೇಕು. ರಾಣಿಗೇನು ಆಗಿಲ್ಲ ಮಾವ. ಇಲ್ಲ ಪಾರು, ರಾಣಿಗೇನೋ ಆಗೈತೆ. ಆಯ್ತೈತೆ, ನಾವು ಹೋಗ್ಬೇಕು, ನಾವು ಹೋಗ್ಬೇಕು. ಮಾವ ಒಂದ್ ನಿಮಿಷ ನನ್ನ ಮಾತು ಕೇಳು. ನೀನು ನಿದ್ದೆಯಿಂದ ಗೆದ್ದಿದ್ದೆ ಅಷ್ಟೇ, ರಾಣಿಗೇನು ಆಗಿಲ್ಲ. ಬೇಕಿದ್ರೆ ನೀನ್ ಸುತ್ತಮುತ್ತ ನೋಡು. ಮಕ್ಕಳವ ಕನ್ಸ ಇದು ಪಾರು, ನಾವು ತರ ಆಗ್ಬಿಡ್ತು ಪಾರು. ಭಯ ಬುದ್ಧಿ ಎದ್ಬಿಟ್ಟೆ. ಅವ್ವ ಮಕ್ಕಳವ, ನಮ್ಮ ರಾಣಿ ನೀನೇ ಕಾಪಾಡ್ಬೇಕು, ತಂಗಿ ನೀನೇ ಕಾಪಾಡ್ಬೇಕು. ಪಾರು, ನಮ್ಮ ರಾಣಿ ಇದ್ದಾಳಲ್ಲ, ಅವಳು ಪಾಪ, ಅವಳ ಕಷ್ಟ ಏನು ಹೇಳ್ಕೊಳ್ಳೋದೇ ಇಲ್ಲ. ಅವಳು ಖುಷಿಯಾಗಿರ್ತಾಳಲ್ವಾ? ಖುಷಿಯಾಗಿರ್ತಾಳೆ ಮಾವ. ರಾಣಿ ನೆಮ್ಮದಿಯಾಗಿರ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಬಾ ಈಗ ಮಲ್ಕೊ. ಅಯ್ಯೋ ಮಾವ, ನಿನ್ನ ಹತ್ರ ನಾನು ಸುಳ್ಳು ಹೇಳ್ತಿದ್ದೀನಿ. ಛೇ, ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಗಂಡನ ಬುದ್ಧಿ ಇಲ್ಲ ಅನ್ನೋದು ಬಿಟ್ಟು ನಮ್ಮ ರಾಣಿಗೆ ಬೇರೆ ಏನು ಸಮಸ್ಯೆ ಕಾಣಲಿಲ್ಲ. ಆದರೆ ಅದೊಂದೇನಾ ಅಥವಾ ಬೇರೆ ಸಮಸ್ಯೆ ಇದೆಯಾ? ಅಯ್ಯೋ, ಒಂದು ಗೊತ್ತಾಗ್ತಿಲ್ಲ. ನಾನು ಏನಪ್ಪ ಮಾಡಲಿ?